ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಒಂದು ಸಿರಿಧಾನ್ಯವನ್ನು ಬಳಸ್ಕೊಂಡು ಕಚೋರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸಿರಿಧಾನ್ಯದ ಹೆಸರು ಊದಲು ಅಂತ. ಇದಕ್ಕೆ ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಕರೀತಾರೆ. ಇದು ತುಂಬ ಆರೋಗ್ಯಕರವಾದಂಥ ಒಂದು ಸಿರಿಧಾನ್ಯ. ಇದನ್ನು ಬಳಸ್ಕೊಂಡು ನಾವು ಕಚೋರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗುತ್ತೆ ಇದು. ಇವಾಗ ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು 1 ಕಪ್ಪು ಊದಲು ಸಿರಿಧಾನ್ಯದ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ. ಇದಾದ ನಂತರ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ನಾನು ಅಗಸಿ ಪುಡಿನ ತೊಗೊಂಡಿದ್ದೀನಿ. ಈ ಅಗಸಿನ ನಾನು ಸ್ವಲ್ಪ ಹುರ್ಕೊಂಬಿಟ್ಟು ಇದು ಪುಡಿ ಮಾಡ್ಕೊಂಡಿದ್ದು. ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಇಸಬ್ಗೋಲ್ ಪುಡಿನ ಹಾಕ್ತಾಯಿದ್ದೀನಿ. ಇಸಬ್ಗೋಲ್ ಅಂದರೆ ನಿಮಗೆ ಈ ಅಂಗಡಿ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಇದು ಡೈಜೆಷನ್ ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತಾರೆ. ಅದನ್ನು ಬಳಸ್ಕೊಂಡಿದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಆಗೋ ಕಲಿಸ್ಕೋಬೇಕು. ಇದು ನಾನು ಯಾಕೆ ಈ ಅಗಸಿನ ಬಳಸ್ತಾ ಇದ್ದೀನಿ ಮತ್ತು ಈ ಇಸಬ್ಗೋಲ್ನ ಬಳಸ್ತಾ ಇದ್ದೀನಿ ಅಂದರೆ, ಇದ್ರ ಎರಡರಲ್ಲೂ ಒಂದು ಪ್ರಾಪರ್ಟಿ ಇರುತ್ತೆ. ಇದು ಏನಾಗುತ್ತೆ ಅಂದರೆ, ಈ ಸಿರಿಧಾನ್ಯದಲ್ಲಿ ಅಂಟಿನ ಅಂಶ ಇರೋದಿಲ್ಲ. ಇದರಲ್ಲಿ ಗ್ಲೂಟೆನ್ ಇರಲ್ಲ, ಇದಕ್ಕೆ ಅಂಟಿನ ಅಂಶ ಇರೋದಿಲ್ಲ. ಅದಕ್ಕೆ ಇದು ಚೆನ್ನಾಗಿ ಅಂಟಾಗಬೇಕು ಹಿಟ್ಟು ಅಂತ ಅಂದರೆ, ಕೈಯಲ್ಲಿ ನಮಗೆ ಹಿಟ್ಟನ್ನು ಬಳಸೋಕ್ಕೆ ಈಸಿ ಆಗಬೇಕು ಅಂದರೆ ನಾವು ಇದನ್ನು ಹಾಕಬೇಕಾಗುತ್ತೆ. ಈಗ ಹಿಟ್ಟನ್ನ ಕಳಿಸ್ಬಿಟ್ಟು ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಈಗ ನಾನು ಫ್ರೋಝನ್ ಬಟಾಣಿನ ಒಂದು ಕಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಫ್ರೋಝನ್ ಇಲ್ಲ ಅಂದರೆ ಬೇರೆ ಹಸಿ ಬಟಾಣಿ ಇತ್ತಂದರೆ ಅದನ್ನು ಹಾಕ್ಕೋಬೋದು. 1 ಪೀಸ್ ಶುಂಠಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಒಂದು 2 ರಿಂದ 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀರು ಹಾಕ್ಲಾರ್ದೆ ರುಬ್ಬಬೇಕು. ನೀರು ಹಾಕ್ಕೋಬಾರ್ದು ಅದಕ್ಕೆ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಈರುಳ್ಳಿನ ಹಾಕ್ಕೋತಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ. ಇದು ಒಂದು 2 ರಿಂದ 3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಇದಾದ ನಂತರ 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕಿದ ನಂತರ ನಾನು ಆಮ್ಚೂರು ಪುಡಿ, ಅದಾದ ನಂತರ ಸೋಂಪಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಇದು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಆಮ್ಚೂರು ಪುಡಿ ಅಂದರೆ ಇದು ಮಾವಿನಕಾಯಿನ ಪುಡಿ ಸಿಗುತ್ತೆ ನಿಮ್ಮ ಅಂಗಡಿಯಲ್ಲಿ. ಇದು ಸೋಂಫು ಅಂದರೆ ನಾವು ತಿಂತೀವಲ್ಲ ಊಟ ಆದಮೇಲೆ ಸೋಂಫು, ಆ ಸೋಂಪಿನ ಪುಡಿ ಇದು. ಇದಾದ ನಂತರ ಈಗ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ, ನೋಡಿ ಈ ಥರ ಬಟಾಣಿದು ಆ ಪೇಸ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಪೇಸ್ಟ್ ಥರನೇ ರುಬ್ಕೋಬೇಕು. ಇದು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಬೇರೆ ಯಾವುದಕ್ಕಾದ್ರೂ ಫಿಲ್ಲಿಂಗ್ ಥರ ಮಾಡ್ಕೋಬೋದು ಇದನ್ನು. ನೋಡಿ, ಇದು ಒಂಥರ ಘಮ ಚೆನ್ನಾಗಿರುತ್ತೆ. ಇದು ಫ್ರೈ ಆಗಬೇಕು ಚೆನ್ನಾಗಿ. ಇದು ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಕುಕ್ ಆಗಬೇಕು. ರೆಡಿಯಾಗಿದೆ ಇದು. ಇವಾಗ ನಾನು ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ಈ ಹಿಟ್ಟನ್ನು ಇದರಿಂದ ಒಂದು 6 ರಿಂದ 8 ಮಾಡ್ಕೋಬೋದು. ನೋಡಿ, ಈ ಥರ ಇದನ್ನು ಫ್ಲ್ಯಾಟನ್ ಮಾಡ್ಕೋಬೇಕು. ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಸಿರಿಧಾನ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಅದರಲ್ಲಿ ನಾರಿನ ಅಂಶ ಹೆಚ್ಚಿರೋದ್ರಿಂದ ಅದರಲ್ಲಿ ಯಾವುದೇ ಥರದ ಗ್ಲುಟೆನ್ ಅಂಶ ಇರೋದಿಲ್ಲ. ಆಮೇಲೆ ಇದು ನಮ್ಗೆ ಹಿಟ್ಟು ಕೈಯಲ್ಲಿ ಕಲಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ನಮ್ಗೆ ಹೀಗೆ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಯಾವ ಥರ ಹಿಟ್ಟು ಸೈಡಿಗೆ ಬಿಟ್ಕೊಳ್ತೋ ಆ ಥರ ಆಗುತ್ತೆ. ಆದ್ದರಿಂದ ಇದು ನಾನು ಫ್ಲಾಕ್ಸೀಡ್ ಹಾಕಿದ್ದೀನಿ, ಅಂದರೆ ಅಗಸಿನ ಹಾಕಿದ್ದೀನಿ. ಈಗ ಆಮೇಲೆ ಅದರ ರುಚಿಯೂ ಚೆನ್ನಾಗಿರುತ್ತೆ. ಅದು ಹಾಕಿದರೆ ಅದರಿಂದ ಏನು ಟೇಸ್ಟಲ್ಲೂ ಏನು ಡಿಫ್ರೆನ್ಸ್ ಅನಿಸಲ್ಲ. ಈ ಥರ ಮಾಡ್ಕೊಂಡು ನೋಡಿ, ನಾನೀಗ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಥರ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಗೋಲ್ಡನ್ನಾಗಿ ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ, ಗರಿಗರಿಯಾಗಿರುತ್ತೆ. ಸಂಜೆ ಹೊತ್ತಿನಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಇದು ಒಂದು ಒಳ್ಳೆಯ ಸ್ನ್ಯಾಕ್ ಇದು. ಈ ಥರ ಮಾಡ್ಕೊಂಡು ನೋಡಿ, ಆಮೇಲೆ ನನ್ನ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.